ಅಕೌಂಟ್ಸ್ ಫ್ರಮ್ ಇನ್ಕಂಪ್ಲೀಟ್ ರೆಕಾರ್ಡ್ಸ್ ಅಂದರೆ ಸಿಂಗಲ್ ಎಂಟ್ರಿ ಸಿಸ್ಟಮ್ ಇನ್ಕಂಪ್ಲೀಟ್ ರೆಕಾರ್ಡ್ ಆಗಿರುತ್ತೆ, ಅದನ್ನು ಕಂಪ್ಲೀಟ್ ಆಗಿ ರೆಕಾರ್ಡ್ ಮಾಡೋಕ್ಕೆ ಡಬಲ್ ಎಂಟ್ರಿ ಸಿಸ್ಟಮ್ನ ಫಾಲೋಮೇಟ್ ಮಾಡಬೇಕು. ಸೊ ವಿಲ್ ಲರ್ನ್ ಹೌ ಟು ಕನ್ವರ್ಟ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಇಂಟು ಡಬಲ್ ಎಂಟ್ರಿ ಸಿಸ್ಟಮ್. ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಮಿಸ್ ಆಗಿರೋ ಐಟಮ್ನ ಫೈಂಡ್ ಔಟ್ ಮಾಡಿ ಅದನ್ನು ನಮ್ಮ ರೆಕಾರ್ಡ್ ಬುಕ್ಕಲ್ಲಿ, ನಮ್ಮ ಅಕೌಂಟ್ಸ್ ಬುಕ್ಕಲ್ಲಿ ಎಂಟರ್ ಮಾಡ್ತಾ ಅದನ್ನು ಡಬಲ್ ಎಂಟ್ರಿ ಸಿಸ್ಟಮ್ ಆಗಿ ಕನ್ವರ್ಟ್ ಮಾಡೋದು. ಹೇಗೆ ಮಿಸ್ಸಿಂಗ್ ಐಟಮ್ಸ್ನ ಫೈಂಡ್ ಔಟ್ ಮಾಡೋದು ಪ್ರಾಬ್ಲಮ್ಸ್ ಅಲ್ಲಿ ಅನ್ನೋದನ್ನ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಡೇಟಾಸ್ ಅಕೌಂಟ್ ಈ ಪ್ರಾಬ್ಲಮ್ ಅಲ್ಲಿ ಫ್ರಮ್ ದ ಫಾಲೋಯಿಂಗ್ ಫೈಂಡ್ ಔಟ್ ದ ಕ್ರೆಡಿಟ್ ಸೇಲ್ಸ್ ಅಂಡ್ ಕ್ರೆಡಿಟ್ ಪರ್ಚೇಸಸ್ ಅಂತ ಕೇಳಿದ್ದಾರೆ. ಯಾವ ಅಕೌಂಟ್ ಮಾಡಬೇಕು ಅಂತ ಹೇಳಿಲ್ಲ, ಕ್ರೆಡಿಟ್ ಸೇಲ್ಸು ಕ್ರೆಡಿಟ್ ಪರ್ಚೇಸು. ಕ್ರೆಡಿಟ್ ಸೇಲ್ಸು ಕ್ರೆಡಿಟ್ ಪರ್ಚೇಸು ಅಂತಂದಾಗ ನಾವು ನೆನಪಾಗಬೇಕು, ಡೆಟಾರ್ ಮೀನ್ಸ್ ಕಸ್ಟಮರ್, ಹಿ ಈಸ್ ಡನ್ ದ ಕ್ರೆಡಿಟ್ ಸೇಲ್ಸ್. ಸೊ ಇದು ಕ್ರೆಡಿಟ್ ಸೇಲ್ಸ್ ಅಂತಂದಾಗ ಡೆಟಾಸ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕು. ಕ್ರೆಡಿಟರ್ ಅಂದರೆ ನಮ್ಮ ಸಪ್ಲೈಯರು, ಅವರಿಂದ ನಾವು ಕ್ರೆಡಿಟ್ ಪರ್ಚೇಸ್ನ ಮಾಡ್ಕೊಂಡಿರ್ತೀವಿ. ಕ್ರೆಡಿಟ್ ಪರ್ಚೇಸ್ ಅಂದಾಗ ಕ್ರೆಡಿಟಾರ್ಸ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕು. ಡೆಟಾರ್ಸ್ಗೆ ಯಾವಾಗಲೂ ಬಿಲ್ಸ್ ರಿಸೀವಬಲ್ ಲಿಂಕ್ ಆಗಿರುತ್ತೆ, ಕ್ರೆಡಿಟಾರ್ಸ್ಗೆ ಯಾವಾಗಲೂ ಬಿಲ್ಸ್ ಪೇಯಬಲ್ ಅಕೌಂಟು ಲಿಂಕ್ ಆಗಿರುತ್ತೆ. ಈ ಪ್ರಾಬ್ಲಮ್ ಅಲ್ಲಿ ಬಿಲ್ಸ್ ರಿಸೀವಬಲ್ ಜೊತೆ ಬಿಲ್ಸ್ ಪೇಯಬಲ್, ಬಿಲ್ಸ್ ಡೆಟಾರ್ಸ್ ಅಕೌಂಟ್, ಕ್ರೆಡಿಟಾರ್ಸ್ ಅಕೌಂಟ್ ಎಲ್ಲಾನು ಸಹ ಕೊಟ್ಟಿದ್ದಾರೆ. ಹಾಗಾಗಿ 4 ಅಕೌಂಟನ್ನು ನಾವು ಓಪನ್ ಮಾಡಬೇಕಾಗುತ್ತೆ. ಡೆಟಾರ್ಸ್ ಅಕೌಂಟ್ ಅಸೆಟ್ ಆಗಿರೋದ್ರಿಂದ ಡೆಬಿಟ್ ಬ್ಯಾಲೆನ್ಸ್ ಶೋ ಮಾಡುತ್ತೆ, ಹಾಗೆ ಬಿಲ್ಸ್ ರಿಸೀವಬಲ್ ಅಷ್ಟೇ. ಆಮೇಲೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಕ್ರೆಡಿಟ್ ಆಗಿರುತ್ತೆ. ಇನ್ ಕೇಸ್ ಆಫ್ ಕ್ರೆಡಿಟರ್ಸ್ ಅಂಡ್ ಬಿಲ್ಸ್ ಪೇಯಬಲ್, ಇಟ್ ಈಸ್ ದ ಲಯಬಿಲಿಟಿ ಶೋಸ್ ದ ಓಪನಿಂಗ್ ಕ್ರೆಡಿಟ್ ಬ್ಯಾಲೆನ್ಸ್ ಅಂಡ್ ಕ್ಲೋಸಿಂಗ್ ಡೆಬಿಟ್ ಬ್ಯಾಲೆನ್ಸ್. ಸೊ ಈ ಪ್ರಾಬ್ಲಮ್ ಅಲ್ಲಿ ಓಪನಿಂಗ್ ಬ್ಯಾಲೆನ್ಸ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಸಹ ಕೊಡ್ತಾ ಹೋಗಿದ್ದಾರೆ. 1 by 1 ನಾವು ನೋಡೋಣ. ಡೆಟಾರ್ಸ್ ಆನ್ 1/1 ಅಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ಹೌ ಮಚ್ ಇಟ್ ಈಸ್ 40,000 and 25,000. 40,000 and a closing balance is given. ಆಮೇಲೆ ನಾವು ಬರ್ತು ಹೋಗಬಾರ್ದು ಅನ್ನೋದಕ್ಕೆ ಇಲ್ಲಿ ಕೊಟ್ಟಿರೋ ಆರ್ಡರ್ ಪ್ರಕಾರ ಎಂಟರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಕ್ರೆಡಿಟರ್ಸ್ 28,000 and 32,000. 28,000 and 32,000. ಓಪನಿಂಗ್ ಮತ್ತೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಅವರೇ ಕೊಟ್ಟಿದ್ದಾರೆ, ಕೊಟ್ಟಿರೋದನ್ನ ಎಂಟರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಾಟ್ ದೇ ಹ್ಯಾವ್ ಗಿವನ್, ಬಿಲ್ಸ್ ಪೇಯಬಲ್ 8,000, 6,000. Bills payable they are given as a 8,000, 6,000. 8,000, 6,000. ಹಾಗೆ ಬಿಲ್ಸ್ ರಿಸೀವಬಲ್ ಕೊಟ್ಟಿರ್ತಾರೆ ನಮಗೆ ಓಪನಿಂಗ್ ಬ್ಯಾಲೆನ್ಸ್ ನ. ಬಿಲ್ಸ್ ರಿಸೀವಬಲ್ ಓಪನಿಂಗ್ ಬ್ಯಾಲೆನ್ಸ್ 10,000, 12,000. ಒಂದು ಕ್ವಶನ್ ನೋಡಿದ ತಕ್ಷಣ ನಮಗೆ ಐಡಿಯಾ ಬಂದ್ಬಿಡುತ್ತೆ ಎಷ್ಟು ನಮಗೆ ಪ್ಲೇಸ್ ಬಿಡಬೇಕು ಅಂತ ಹೇಳ್ಕೊಂಡು ಆ ರೀತಿ ಮಾಡುವಂಥದ್ದು. ಚೆಕ್ ರಿಸೀವ್ ಫ್ರಮ್ ಡೆಟಾರ್ಸ್, ಚೆಕ್ ನ ರಿಸೀವ್ ಮಾಡಿದಾಗ ಏನ್ ಎಂಟ್ರಿ ಬರುತ್ತೆ, ಬ್ಯಾಂಕ್ ಅಕೌಂಟ್ ಡೇಟಾ ಟು ಡೆಟಾರ್ಸ್ ಅಕೌಂಟ್. ವಿ ಆರ್ ಗೋಯಿಂಗ್ ಟು ರಿಸೀವ್ ದ ಚೆಕ್. ಸೊ ಬ್ಯಾಂಕ್ ಅಕೌಂಟ್, what we have done, we have received it, received the check, that we are going to write. What it is, check received from debtors, it is a 10,000. 10,000. ಕ್ಯಾಶ್ ರಿಸೀವ್ ಫ್ರಮ್ ಕಸ್ಟಮರ್, ಕಸ್ಟಮರ್ ಅಂತಂದ್ರೆ ಇನ್ಯಾರು ಅಲ್ಲ, ನಮ್ಮ ಡೇಟಾಸ್ಗೆ ಕಸ್ಟಮರ್ ಅಂತೀವಿ. ಕ್ಯಾಶ್ ರಿಸೀವ್ ಫ್ರಮ್ ದೆಮ್ ಅಂತಿದೆ, ಕ್ಯಾಶ್ ಅಕೌಂಟ್. ಇವಾಗಲೂ ಅಷ್ಟೇ ಇಲ್ಲಿ ಏನು ಮಾಡಿದೀವಿ ನಾವು, ರಿಸೀವ್ ಮಾಡಿದೀವಿ, ರಿಸೀವ್ಡ್ ಅಂತ ಬರ್ಕೋತಾ ಇದ್ದೀನಿ, ರಿಸೀವ್ಡ್. ಇದಕ್ಕೂ ಅಷ್ಟೇ, ಕ್ಯಾಶ್ ರಿಸೀವ್ ಮಾಡಿದಾಗ ಎಂಟ್ರಿ ಏನು ಬರುತ್ತೆ, ಕ್ಯಾಶ್ ಅಕೌಂಟ್ ಡೇಟಾ ಟು ಡೇಟಾಸ್ ಅಕೌಂಟ್. ಕ್ಯಾಶ್ ರಿಸೀವ್ ಫ್ರಮ್ ಕಸ್ಟಮರ್, ಕ್ಯಾಶ್ ಅಕೌಂಟ್ ಡೇಟಾ ಟು ಡೇಟಾಸ್ ಅಕೌಂಟ್. ಕ್ಯಾಶ್ ಪೇಡ್ ಟು ಬಿಲ್ಸ್ ಪೇಯಬಲ್, ನೋಡಿ ಕ್ಯಾಶ್ ಪೇ ಟು ಬಿಲ್ಸ್ ಪೇಯಬಲ್ 4,000. ಬಿಲ್ಸ್ ಪೇಯಬಲ್ ಕ್ಯಾಶ್ ಪೇ ಮಾಡ್ತಾ ಇದೀವಿ, ಪೇ ಮಾಡಿದಾಗ ನಮಗೆ ಎಂಟ್ರಿ ಏನು ಬರುತ್ತೆ, ಬಿಲ್ಸ್ ಪೇಯಬಲ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ನಾವು ಪೇ ಮಾಡ್ತಾ ಇರೋದ್ರಿಂದ ಬಿಲ್ಸ್ ಪೇಯಬಲ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಬ್ರೇಕೆಟ್ ಅಲ್ಲಿ ಬೇಕಾದ್ರೆ ನೀವು 4,000 ಅಂತ ಅದಕ್ಕೆ ಎಂಟ್ರಿ ಕೊಡ್ಬೋದು, ಸಾರಿ ಪೇಡ್ ಅಂತ ಬರ್ಕೊಳ್ಳಿ. ಕ್ಯಾಶ್ ಪೇಡ್ ಟು ಬಿಲ್ಸ್ ಪೇಡ್. ಕ್ಯಾಶ್ ರಿಸೀವ್ಡ್ ಫ್ರಮ್ ಬಿಲ್ಸ್ ರಿಸೀವಬಲ್, ಕ್ಯಾಶ್ ರಿಸೀವ್ಡ್ ಮಾಡ್ಕೊಂಡಿದ್ದೀವಿ ಬಿಲ್ಸ್ ರಿಸೀವಬಲ್ ಇಂದ. ಕ್ಯಾಶ್ ಅಕೌಂಟ್ ಡೇಟಾ ಟು ಬಿಲ್ಸ್ ರಿಸೀವಬಲ್ ಅಕೌಂಟ್, ಕ್ಯಾಶ್ ಅಕೌಂಟ್ ಡೇಟಾ ಟು bills receivable account. Cash received from bills receivable account, it is a 6,000 rupees. ನೀವು ಬೇಕಾದ್ರೆ ಎಲ್ಲದಕ್ಕೂ ಬ್ರಾಕೆಟ್ ಅಲ್ಲಿ ಬರೆದ್ರೆ ನಿಮಗೆ ಇನ್ನು ಯಾವುದು ಡಿಸ್ಆನರ್ ಆನರ್ ಅದೆಲ್ಲ ಕನ್ಫ್ಯೂಷನ್ ಆಗಲ್ಲ. ಕ್ಯಾಶ್ ರಿಸೀವ್ಡ್ ಫ್ರಮ್ ಬಿಲ್ಸ್ ರಿಸೀವಬಲ್. BR
ಎಂಡಾಸ್ ಟು ಕ್ರೆಡಿಟರ್ಸ್. ಇಲ್ಲಿ ಎಂಡಾಸ್ ಅಂತ ಬರ್ತಾ ಇದೆ. ಎಂಡಾಸ್ ಮಾಡಿದೀವಿ. ಯಾರಿಗೆ ಎಂಡಾಸ್ ಮಾಡಿದೀವಿ? ನಾವು ನಮ್ಮ ಕ್ರೆಡಿಟರ್ಸ್ಗೆ ಎಂಡಾಸ್ ಮಾಡಿದೀವಿ. ಏನ ಎಂಡಾಸ್ ಮಾಡಿದೀವಿ? ಬಿ ಆರ್ ನ ಎಂಡಾಸ್ ಮಾಡಿದೀವಿ. ಕ್ರೆಡಿಟರ್ಸ್ ಅಕೌಂಟ್ ಡೇಟಾ, ಕ್ರೆಡಿಟರ್ಸ್ ಅಕೌಂಟ್ ಡೇಟಾ ಟು ಬಿಲ್ಸ್ ರಿಸೀವಬಲ್ ಅಕೌಂಟ್ 4000. ಸೊ ಇಲ್ಲಿ ಕ್ರೆಡಿಟರ್ಸ್ ಅಕೌಂಟ್ ಏನಾಗಿದೆ? ಡೆಬಿಟ್ ಆಗಿದೆ. ಕ್ರೆಡಿಟರ್ಸ್ ಅಕೌಂಟ್ ಡೆಬಿಟ್ ಆಗಿದೆ. ನಾನು ಇವಾಗ ಕ್ರೆಡಿಟರ್ಸ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಎಂಟ್ರಿ ಕೊಡಬೇಕು. ಕ್ರೆಡಿಟರ್ಸ್ ಅಕೌಂಟ್ ಡೆಬಿಟ್ ಆಗಿದೆ. ಏನಾಗಿರೋದಕ್ಕೆ? ಎಂಡಾಸ್ಡ್. ವಾಟ್ ಈಸ್ ದಟ್ ಅಮೌಂಟ್? ದಟ್ ಈಸ್ 4000. ಏನಾಗಿದೆ? ಬಿ ಆರ್ ಅಕೌಂಟ್ ಏನಾಗಿದೆ? ಕ್ರೆಡಿಟ್ ಆಗಿದೆ. ಬಿ ಆರ್ ಅಕೌಂಟ್ ಕ್ರೆಡಿಟ್ ಆಗಿದೆ. ಅವ್ರ ಜೊತೆ ಯಾರಿದ್ದಾರೆ? ಕ್ರೆಡಿಟರ್ಸ್ ಇದ್ದಾರೆ. ಯಾರಿಂದ? ಕ್ರೆಡಿಟರ್ಸ್ ಇಂದ. ಕ್ರೆಡಿಟರ್ಸ್ ಅಕೌಂಟ್. ವಾಟ್ ಇಟ್ ಈಸ್? ವಾಟ್ ಈಸ್ ದ ರೀಸನ್ ಫಾರ್ ದಟ್? ದಟ್ ಈಸ್ ಎಂಡಾಸ್ಡ್. ಎಂಡಾಸ್. ಹೌ ಮಚ್ ಅಮೌಂಟ್? ದಟ್ ಈಸ್ 4000. ಬಿ ಆರ್ ಎಂಡಾಸ್ ಟು ಕ್ರೆಡಿಟ್ ಆಯಿತು. ಬಿ ಆರ್ ಎಂಡಾಸ್ ಡಿಸಾನರ್ 2000. ಎಂಡಾಸ್ ಆಗಿರೋದು ಡಿಸಾನರ್ ಆಗ್ತಾ ಇದೆ. ಹೂ ಇಸ್ ಅ ಲಯಬಲ್? ಡೆಟಾಸ್ ಇಸ್ ಅ ಲಯಬಲ್. ಡೆಟಾಸ್ ಅಕೌಂಟ್, ಡೆಟಾಸ್ ಅಕೌಂಟ್ ಡೇಟಾ, ಡೆಟಾಸ್ ಅಕೌಂಟ್ ಡೇಟಾ ಟು ಕ್ರೆಡಿಟರ್ಸ್ ಅಕೌಂಟ್. ಸೊ ಡೆಟಾಸ್ ಅಕೌಂಟ್ ಡೆಬಿಟ್ ಮಾಡಿದೀವಿ 2000. ಸೊ ಡೆಟಾಸ್ ಅಕೌಂಟ್ ಡೇಟಾ 2000. ಡೆಟಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಮಾಡ್ಕೊಳ್ಳೋಣ ಟು ಏನಾಗಿದೆ? ಕ್ರೆಡಿಟರ್ಸ್ಗೆ ರೆಸ್ಪಾನ್ಸಿಬಲ್ ಅಲ್ಲ, ಇವರೇ ರೆಸ್ಪಾನ್ಸಿಬಲ್. ಕ್ರೆಡಿಟರ್ಸ್ ಅಕೌಂಟ್ ಇದು ಆಗಿರೋದೇನು? ಎಂಡಾಸ್ ಡಿಸಾನರ್. ಶಾರ್ಟ್ ಫಾರ್ಮ್ ಅಲ್ಲಿ ಬರೀತಾ ಇದ್ದೀನಿ. ಎಂಡಾಸ್ ಆಗಿರೋದು ಡಿಸಾನರ್ ಆಗ್ತಾ ಇದೆ. ಎಷ್ಟು ಅಮೌಂಟ್ ಎಂಡಾಸ್ ಆಗಿರೋದು? ಡಿಸಾನರ್ ಆಗ್ತಾ ಇರೋದು ಇಟ್ ಈಸ್ 2000. ಎಂಟ್ರಿ ಏನು? ಮತ್ತೆ ಕ್ರೆಡಿಟರ್ಸ್ ಅಕೌಂಟ್ ಕ್ರೆಡಿಟ್ ಆಗಿದೆ. ಕ್ರೆಡಿಟರ್ಸ್ ಅಕೌಂಟ್ ಕ್ರೆಡಿಟ್ ಆಗಿದೆ. ಕ್ರೆಡಿಟರ್ಸ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ನೋಡಿ, ಇಲ್ಲಿ ಎಂಡಾಸ್ ಇಲ್ಲಿ ಎಂಡಾಸ್ ಆಗಿತ್ತು, ಇವಾಗ ಅದು ಡಿಸಾನರ್ ಆಗಿರೋದ್ರಿಂದ ಮತ್ತೆ ಬರ್ತಾ ಇದೆ. ಯಾರಿಂದ? ಇಲ್ಲಿ ಹೂ ಇಸ್ ರೆಸ್ಪಾನ್ಸಿಬಲ್? ಇಲ್ಲಿ ಯಾರು ಪೇ ಮಾಡಬೇಕು? ಡೆಟಾಸೇ ಪೇ ಮಾಡಬೇಕು. ಇಲ್ಲಿ ಏನಾಗಿದೆ? ಎಂಡಾಸ್ ಆಗಿರೋದು, ಎಂಡಾಸ್ ಆಗಿರೋದು ಏನಾಗ್ತಾ ಇದೆ? ಡಿಸಾನರ್ ಆಗ್ತಾ ಇದೆ. ಎಂಡಾಸ್ ಡಿಸಾನರ್. ದಟ್ ಈಸ್ 2000. ಬಿ ಆರ್ ಡಿಸಾನರ್ಡ್. ಬಿ ಆರ್ ಏನಾಗ್ತಾ ಇದೆ? ಡಿಸಾನರ್ ಆಗ್ತಾ ಇದೆ. ದಟ್ ಈಸ್ 2500. ಯಾರಿಂದ ಡಿಸಾನರ್ ಆಗ್ತಾ ಇದೆ? ಡೆಟಾಸ್ ಇಂದ ಡಿಸಾನರ್ ಆಗ್ತಾ ಇದೆ. ಡೆಟಾಸ್ ಅಕೌಂಟ್, ಡೆಟಾಸ್ ಅಕೌಂಟ್ ಡೇಟಾ ಟು ಬಿ ಆರ್ ಅಕೌಂಟ್. ಈ ಜರ್ನಲ್ ಎಂಟ್ರೀಸ್ ಎಲ್ಲ ಗೊತ್ತಿದ್ರೆ ಮಾಡಕ್ ಆಗೋದೇ ಇಲ್ಲ. ಡೆಟಾಸ್ ಅಕೌಂಟ್ ನ ಡೆಬಿಟ್ ಮಾಡಿದೀವಿ 2500. ಡೆಟಾಸ್ ಅಕೌಂಟ್ ಡೆಬಿಟ್ ಆಗಿದೆ 2500. ಫಸ್ಟ್ ಅಮೌಂಟ್ ಬರೆದ್ಬಿಡ್ತೀನಿ ಮಿಸ್ ಆಗಬಾರ್ದು ಅಂತ. 2500ಗೆ ಏನಾಗಿದೆ? ಡೆಬಿಟ್ ಆಗಿದೆ. ಯಾಕೆ ಡೆಬಿಟ್ ಆಗಿದೆ ಅಂತಂದ್ರೆ ಬಿ ಆರ್ ಏನಾಗಿದೆ? ಡಿಸಾನರ್ ಆಗಿದೆ. ಬಿ ಆರ್ ಏನಾಗಿದೆ? ಡಿಸಾನರ್. ಬಿ ಆರ್ ಡಿಸಾನರ್. ಮತ್ತೆ ಕರೆಸ್ಪಾಂಡಿಂಗ್ ಜರ್ನಲ್ ಎಂಟ್ರಿ ಏನು? ಬಿ ಆರ್ ಅಕೌಂಟ್ ಕ್ರೆಡಿಟ್ ಆಗಿದೆ. ಬಿ ಆರ್ ಅಕೌಂಟ್ ಇಸ್ credited with debtors by debtors account. It is a dishonor. It is nothing but a dishonor. How much rupees? It is a 2500. 2500. BR dishonored. Next is a BR honored 6000. BR is a honored. ಫಸ್ಟ್ ಡಿಸಾನರ್ ಆಗಿತ್ತು, ಇವಾಗ ಹಾನರ್ ಆಗ್ತಾ ಇದೆ. ಹಾನರ್ ಆದಾಗ ಏನು ಬರುತ್ತೆ ನಮಗೆ? ಹಾನರ್ ಆದಾಗ ನಮಗೆ ಕ್ಯಾಶ್ ಬರುತ್ತೆ. ಕ್ಯಾಶ್ ಅಕೌಂಟ್ ಡೇಟಾ, ಕ್ಯಾಶ್ ಅಕೌಂಟ್ ಡೇಟಾ ಟು ಬಿ ಆರ್ ಅಕೌಂಟ್. ಸೊ ಕ್ಯಾಶ್ ಅಕೌಂಟ್ ಡೇಟಾ ಟು ಬಿ ಆರ್ ಅಕೌಂಟ್. ಬಿ ಆರ್ ಅಕೌಂಟ್ ಏನಾಗಿದೆ? ಕ್ರೆಡಿಟ್ ಆಗಿದೆ. ಸೊ ಕ್ರೆಡಿಟ್ ಸೈಡ್ ಅಲ್ಲಿ by cash account. that is a honored ಅಂತಾದ್ರೂ ಬರಿಬಹುದು, honored ಅಂತಾದ್ರೂ ಬರಿಬಹುದು, received ಅಂತಾದ್ರೂ ಬರಿಬಹುದು. honored, received, both are one and the same. ಎಷ್ಟು ಹಾನರ್ ಆಗಿರೋದು? ಬಿ ಆರ್ ಹಾನರ್ಡ್ ಇಟ್ ಈಸ್
6,000 rupees. We are honored. It is a 6,000 rupees. BP dishonored. Bills payable dishonor ಆಗಿದೆ. ಈ ಜರ್ನಲ್ ಎಂಟ್ರಿಗಳು ಕಲ್ತ್ಕೊಂಡಿರ್ಬೇಕು ನೀವು, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಗೆ ಅರ್ಥ ಆಗಲ್ಲ. ಬಿಲ್ಸ್ ಪೇಬಲ್ ಡಿಸ್ಹಾನರ್ ಆದಾಗ ಬಿಲ್ಸ್ payable account return to creditors account. Bills payable account return to creditors account. Bills payable account ಏನಾಗಿದೆ, ಡೆಬಿಟ್ ಆಗಿದೆ. Bills payable account ಡೆಬಿಟ್ ಆಗಿದೆ. ಸೊ ಬಿಲ್ಸ್ ಪೇಬಲ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಯಾವ ಅಕೌಂಟ್ ಇಂದ, ಕ್ರೆಡಿಟರ್ಸ್ ಅಕೌಂಟ್. ಡಿಸ್ಹಾನರ್ಡ್ ಆಗಿರೋದು ಎಷ್ಟು, ಬಿಲ್ಸ್ ಪೇಬಲ್ ಡಿಸ್ಹಾನರ್ ಆಗಿರೋದು ಎಷ್ಟು, 4,000. ಬಿಲ್ಸ್ ಪೇಬಲ್ 4,000. ಸೊ ಬಿಲ್ಸ್ ಪೇಬಲ್ 4,000 ಯಾವ ಪರ್ಪಸ್ಗೆ ಅದು ಆಗಿರೋದು, ಇಟ್ ಈಸ್ ಅ ಡಿಸ್ಹಾನರ್ಡ್. ಬಿ ಪಿ ಇಸ್ ಅ ಡಿಸ್ಹಾನರ್ಡ್. ಬಿ ಪಿ ಡಿಸ್ಹಾನರ್ಡ್. ಯಾವ ಅಕೌಂಟು ಮತ್ತು ಬಿಲ್ಸ್ ಪೇಬಲ್ ಅಕೌಂಟ್ ರಿಟರ್ನ್ ಟು ಕ್ರೆಡಿಟರ್ಸ್ ಅಕೌಂಟ್. ಕ್ರೆಡಿಟರ್ಸ್ ಅಕೌಂಟ್ ಏನಾಗಿದೆ, ಕ್ರೆಡಿಟ್ ಆಗಿದೆ ಬೈ ಬಿಲ್ಸ್ ಪೇಬಲ್ dishonored. Bills payable dishonored. That is a 4,000 rupees. So bills payable dishonored 4,000 entry ಕೊಟ್ಟಾಯಿತು. ರಿಟರ್ನ್ ಇನ್ವರ್ಸ್ ಅಂತಂದರೆ ಯಾವುದದು, ಸೇಲ್ಸ್ ರಿಟರ್ನ್. ರಿಟರ್ನ್ ಇನ್ವರ್ಸ್ ಮೀನ್ಸ್ ಇಟ್ ಈಸ್ ನಥಿಂಗ್ ಬಟ್ ಅ ಸೇಲ್ಸ್ ರಿಟರ್ನ್ಸ್. ಸೇಲ್ಸ್ ರಿಟರ್ನು ನಮಗೆ ಯಾರ ಅಕೌಂಟಲ್ಲಿ ಬರುತ್ತೆ, ನಮಗೆ ಡೆಟಾಸ್ ಅಕೌಂಟಲ್ಲಿ ಬರುತ್ತೆ. ರಿಟರ್ನ್ ಇನ್ವರ್ಸ್ is 1,500. Return inverse 1,500. Return outwards 500. Return outwards, that is a purchase return. Return outwards is a nothing but a purchase return. We'll write it in the creditors account. Return outwards is a 500. Cash paid to supplier. ಕ್ಯಾಶ್ ಪೇಡ್ ಟು ಸಪ್ಲೈಯರ್ ಅಂತಂದರೆ, ನಾವು ಸಪ್ಲೈಯರ್ ಅಂದರೆ ಕ್ರೆಡಿಟರ್. ಸೊ ಅವರಿಗೆ ನಾವು ಕ್ಯಾಶ್ ಪೇ ಮಾಡ್ತಾ ಇದ್ದೀವಿ. ಸೊ ಕ್ಯಾಶ್ ಪೇಡ್ ಟು ಸಪ್ಲೈಯರ್. ಸೊ ಕ್ಯಾಶ್ ಅಕೌಂಟ್ ರಿಟರ್ನ್ ಟು ಕ್ಯಾಶ್ ಪೇಡ್ ಟು ಸಪ್ಲೈಯರ್. ಕ್ಯಾಶ್ ಅಕೌಂಟ್, ನಾವು ಕ್ಯಾಶ್ನ ಪೇ ಮಾಡ್ತಾ ಇದ್ದೀವಿ. ಯಾರಿಗೆ ಪೇ ಮಾಡ್ತಾ ಇದ್ದೀವಿ, ಕ್ರೆಡಿಟರ್ಸ್ಗೆ. ಕ್ರೆಡಿಟರ್ಸ್ ಅಕೌಂಟ್ ರಿಟರ್ನ್ ಟು ಕ್ಯಾಶ್ ಅಕೌಂಟ್. ದಟ್ ಈಸ್ ಅ cash paid to supplier, that is 16,000. Bad debts ನಮಗೆ ಆಗೋದು ಎಲ್ಲಿಂದ, ಯಾರಿಂದ, ನಮಗೆ ಡೆಟಾಸ್ ಇಂದ ನಮಗೆ ಬ್ಯಾಡ್ ಡೆಟ್ಸ್ ಆಗುತ್ತೆ. ಬೈ ಬ್ಯಾಡ್ ಡೆಟ್ಸ್ 1,000. ಸೊ ಎಲ್ಲ ಎಂಟ್ರಿನ ಕೊಟ್ಟಿದ್ದೀವಿ. ಇಲ್ಲಿ 2 ಎಂಟ್ರಿ ಏನೋ ಬಿಟ್ಬಿಟ್ಟಿದ್ದೀನಿ, ಬಿ ಆರ್ ಇಶ್ಯೂಡು, ಬಿ ಪಿ ಇಶ್ಯೂಡು. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಇಂಟರ್ಲಿಂಕ್ ಆಗಿರುತ್ತೆ ಅಂತ ಹೇಳಿದೆ. ಯಾವ್ಯಾವ್ದು ಇಂಟರ್ಲಿಂಕ್ ಆಗಿರುತ್ತೆ, ಬಿಲ್ಸ್ ರಿಸೀವಬಲ್ ಅಕೌಂಟು ಮತ್ತು ಬಿಲ್ಸ್ ಪೇಯಬಲ್ ಅಕೌಂಟು ಇಂಟರ್ಲಿಂಕ್ ಆಗಿರುತ್ತೆ. ಸಾಮಾನ್ಯವಾಗಿ ಡೆಟಾಸ್ ಅಕೌಂಟು ಕಂಪ್ಲೀಟ್ ಆಗೋದು ಓಪನಿಂಗ್ ಬ್ಯಾಲೆನ್ಸು, ಕ್ಲೋಸಿಂಗ್ ಬ್ಯಾಲೆನ್ಸು, ಕ್ರೆಡಿಟ್ ಸೇಲ್ಸ್ ಇದ್ದರೆ ಅದು ಕಂಪ್ಲೀಟ್ ಆದ ಹಾಗೆ. ಆದರೆ ಇಲ್ಲಿ ಕ್ರೆಡಿಟ್ ಸೇಲ್ಸ್ ಇಲ್ಲ. ಅದನ್ನು ಫೈಂಡ್ ಔಟ್ ಮಾಡಬೇಕು ಅಂದರೆ ಫಸ್ಟು ನಾವು ಇದನ್ನು ಟೋಟಲ್ ಮಾಡ್ಕೋಬೇಕು. ಯಾವುದನ್ನು, ನಮ್ಮ ಬಿಲ್ಸ್ ರಿಸೀವಬಲ್ ಅಕೌಂಟು ಇಷ್ಟು ಟೋಟಲ್ ಮಾಡಿಕೊಂಡಾಗ ನನಗೆ ಟೋಟಲು 30,500. I am going to get the difference, that is 20,500. ಆ ಡಿಫ್ರೆನ್ಸ್ ಬಂದಿರೋದನ್ನ ನಾವು ಡೆಟಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಬಂದಿರೋ ಡಿಫ್ರೆನ್ಸ್ನ ಡೆಟಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಅದು ಏನಾಗಿರುತ್ತೆ ನಮಗೆ, ಇಟ್ ಈಸ್ ಅ ಬ್ಯಾಲೆನ್ಸಿಂಗ್ ಫಿಗರ್. ಹಾಗಿದ್ರೂ ಇದು ಏನು ಅಂತ ಹೇಳ್ಬೋದು ಅಂತಂದರೆ, ಎಂಟ್ರಿ ನೋಡಿ, bills receivable account return to debtors account. So bills receivable account return to debtors account ಅಂದಾಗ that is the BR issued. BR issued ಗೆ journal entry, bills receivable account data to debtors account. ನಮ್ಮ
ಡೆಟಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಬೇಕು. ಸೊ ಇಟ್ ಈಸ್ ನಥಿಂಗ್ ಬಟ್ ಬಿ ಆರ್ ಈಸ್ ಇಶ್ಯೂಡು ಅಥವಾ ರಿಸೀವ್ಡು ಏನಾದರೂ ಆಗುತ್ತೆ. ಬಿ ಆರ್ ಇಸ್ ರಿಸೀವ್ಡ್, ಅಲ್ಲಿ ಕ್ಯಾಶ್ ರಿಸೀವ್ಡ್, ಇಲ್ಲಿ ಬಿ ಆರ್ ಈಸ್ ರಿಸೀವ್ಡ್. ಬಿ ಆರ್ ಇಶ್ಯೂಡ್. ಸೊ ಇಲ್ಲಿ ಡೆಟಾಸ್ ಅಕೌಂಟ್ಗೆ 20,500ನ ನಾವು ಟ್ರಾನ್ಸ್ಫರ್ ಮಾಡಬೇಕು. ಡೆಟಾಸ್ ಅಕೌಂಟ್ಗೆ 20,500 ಟ್ರಾನ್ಸ್ಫರ್ ಮಾಡ್ತೀವಿ. ಎಲ್ಲಿಂದ ಬಂತದ್ದು ನಮಗೆ? ಬಿಲ್ಸ್ ರಿಸೀವಬಲ್ ಅಕೌಂಟಿಂದ ಬಂದಿದೆ. ಬೈ ಬಿಲ್ಸ್ ರಿಸೀವಬಲ್ ಅಕೌಂಟ್, ದಟ್ ಈಸ್ ದ ಬ್ಯಾಲೆನ್ಸ್ ಆಫ್ ಬಿ ಆರ್. ಬ್ಯಾಲೆನ್ಸ್ ಆಫ್ ಬಿ ಆರ್. ಬಿ ಆರ್ ಇಸ್ ಇಶ್ಯೂಡ್. ಬಿ ಆರ್ನ ಏನು ಮಾಡಿದ್ದೀವಿ ನಾವು? ಇಶ್ಯೂ ಮಾಡಿದ್ದೀವಿ. ಬಿ ಆರ್ ಇಸ್ ಇಶ್ಯೂಡ್. ಬಿ ಆರ್ ಇಶ್ಯೂಡ್ ಜರ್ನಲ್ ಎಂಟ್ರಿ ಏನದು? ಬಿ ಆರ್ ಅಕೌಂಟ್ ಡೇಟಾ ಟು ಡೆಟಾಸ್ ಅಕೌಂಟ್. ಎಷ್ಟು ಬಂದಿದೆ ನಮಗೆ? 20,500. ಇವಾಗ ಈ ಅಕೌಂಟದು ಟೋಟಲ್ ಮಾಡೋಣ. ಇನ್ನೇನು ಬರೋದಿಲ್ಲ. ಬಿ ಆರ್ ಮತ್ತು ಡೆಟಾಸ್ ಅಕೌಂಟ್ ಲಿಂಕ್ ಆಗುತ್ತೆ. ಇದರದ್ದು ಟೋಟಲ್ ಮಾಡಿದಾಗ ನನಗೆ ಟೋಟಲು 73,000. ಇಲ್ಲೂ ಅಷ್ಟೇ 73,000 ಡಿಫ್ರೆನ್ಸ್ ಬರುತ್ತೆ ನಮಗೆ. ಡಿಫ್ರೆನ್ಸು 28,500 ಇಸ್ ದ ಡಿಫ್ರೆನ್ಸ್. ಬಂದಿರೋ ಡಿಫ್ರೆನ್ಸು ಇಟ್ ಈಸ್ ನಥಿಂಗ್ ಬಟ್ ಕ್ರೆಡಿಟ್ ಸೇಲ್ಸ್. ಬಂದಿರೋ ಡಿಫ್ರೆನ್ಸು ಕ್ರೆಡಿಟ್ ಸೇಲ್. ಹೇಗೆ ಬಂತು ನಿಮಗೆ? ಇಟ್ ಈಸ್ ನಥಿಂಗ್ ಬಟ್ ಬ್ಯಾಲೆನ್ಸಿಂಗ್ ಫಿಗರ್ 28,500. ಇವೆರಡು ಅಕೌಂಟು ಇವಾಗ ನಾವು ಕ್ಲೋಸ್ ಮಾಡ್ಕೊಂಡ್ವಿ. ಹಾಗೆ ಇವಾಗ ಕ್ರೆಡಿಟಾರ್ಸ್ ಅಕೌಂಟು ಬಿಲ್ಸ್ ಪೇಯಬಲ್ ಅಕೌಂಟ್ ಮಾಡಬೇಕು. ಫಸ್ಟು ಕ್ರೆಡಿಟಾರ್ಸ್ ಅಕೌಂಟ್ ಕ್ಲೋಸ್ ಮಾಡಿಕೊಂಡು ಮಾಡೋಣ. ಸೊ ಇದ್ರ ಟೋಟಲು 14,000 difference we will get, that is 6,000. That difference should be transferred to creditors account. How we got? That is nothing but a balancing figure. ಅಥವಾ ಇನ್ನೊಂದು ರೀತಿ ಏನು ಹೇಳ್ಬೋದು ಅಂತಂದರೆ, ಎಂಟ್ರಿ ಏನಾಗುತ್ತೆ ನೋಡಿ, ಕ್ರೆಡಿಟಾರ್ಸ್ ಅಕೌಂಟ್ ಡೇಟಾ ಟು ಬಿಲ್ಸ್ ಪೇಯಬಲ್ ಅಕೌಂಟ್ ವೆನ್ ಬಿ ಪಿ ಇಸ್ ಇಶ್ಯೂಡ್. ಆ ಜರ್ನಲ್ ಎಂಟ್ರಿ ಯಾವಾಗ ಬರುತ್ತೆ ಅಂದರೆ ನಮಗೆ ಕ್ರೆಡಿಟಾರ್ಸ್ ಅಕೌಂಟ್ ಡೇಟಾ ಟು ಬಿಲ್ಸ್ ಪೇಯಬಲ್ ಅಕೌಂಟ್. ಕ್ರೆಡಿಟಾರ್ಸ್ ಅಕೌಂಟ್ ಡೇಟಾ ಟು ಬಿಲ್ಸ್ ಪೇಯಬಲ್ ಅಕೌಂಟ್. ಬಿಲ್ಸ್ ಪೇಯಬಲ್ ಅಕೌಂಟ್. ಕ್ರೆಡಿಟಾರ್ಸ್ ಅಕೌಂಟ್ ಡೇಟಾ ಟು ಬಿಲ್ಸ್ ಪೇಯಬಲ್ ಅಕೌಂಟ್. ಹಾಗಾದರೆ ಏನಿದು? ಬಿ ಪಿ ಇಶ್ಯೂ ಮಾಡಿದಾಗ, ಬಿಲ್ಸ್ ಪೇಯಬಲ್ನ ಇಶ್ಯೂ ಮಾಡಿದಾಗ ನಮಗೆ ಈ ಜರ್ನಲ್ ಎಂಟ್ರಿ ಬರುತ್ತೆ. ಯಾಕಂದರೆ ಹಾನರು ಡಿಸಾನರ್ ಎಲ್ಲ ಮಾತಾಡಿದ್ರು, ಆದರೆ ಇಶ್ಯೂ ಬಗ್ಗೆನೇ ಮಾತಾಡಿರಲಿಲ್ಲ. ಬಿಲ್ಸ್ ರಿಸೀವಬಲ್ ಬಿಲ್ಸ್ ಪೇಯಬಲ್ ಇಶ್ಯೂ ಮಾಡಬೇಕಿತ್ತು, ಅದ್ರ ಬಗ್ಗೆ ಹೇಳಿರಲಿಲ್ಲ. ಆದರೆ ನಮಗೆ ಇವಾಗ ಮಿಸ್ಸಿಂಗ್ ಫಿಗರಲ್ಲಿ ಅದು ಸಿಕ್ತು. ಸೊ ಅದು ಇಶ್ಯೂ ಆಗಿತ್ತು. ಇಲ್ಲಿ ಯಾವ ಸೈಡಲ್ಲಿ ಬಂದಿದೆ? ಕ್ರೆಡಿಟ್ ಸೈಡಲ್ಲಿ ಬಂದಿದೆ. ಹಾಗಾದರೆ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಏನಾಗುತ್ತೆ? ಡೆಬಿಟ್ ಸೈಡು ಅಥವಾ ಜರ್ನಲ್ ಎಂಟ್ರಿ ನೋಡೋದ್ರಿಂದ ಕ್ರೆಡಿಟ್ ಸೈಡಿನ ಕ್ರೆಡಿಟಾರ್ಸ್ ಅಕೌಂಟ್ ಡೆಬಿಟ್ ಆಗಿದೆ. ಯಾವುದರಿಂದ ಡೆಬಿಟ್ ಆಗಿದೆ? ನಮಗೆ ಬಿ ಪಿಯಿಂದ ಡೆಬಿಟ್ ಆಗಿದೆ. ದಟ್ ಈಸ್ ಬಿ ಪಿ ಈಸ್ ಇಶ್ಯೂಡ್. ಬಿ ಪಿ ಈಸ್ issued. How much amount? It is 6,000 rupees. ಇವಾಗ ಈ ಅಕೌಂಟನ್ನು ಸಹ ನಾವು ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿದಾಗ ನಮಗೆ ಆನ್ಸರು 58,500. 58,500 will get the difference, that is 24,500. That difference is nothing but by credit purchase. The difference is a credit purchase. In this way, we are going to find out the missing items in a single entry system to convert it to a double entry system. So, ಏನೇನು ಫೈಂಡ್ ಔಟ್ ಮಾಡಿದ್ವಿ? ಬಿಲ್ಸ್ ರಿಸೀವಬಲ್ ಇಶ್ಯೂಡ್ ಫೈಂಡ್ ಔಟ್ ಮಾಡಿದ್ವಿ. ಇಶ್ಯೂಡ್ನ ಫೈಂಡ್ ಔಟ್ ಮಾಡಿ ಅದನ್ನು ಯಾವ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ವಿ? ನಾವು ಡೆಟಾಸ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ವಿ. ಡೆಟಾಸ್ ಅಕೌಂಟ್ನ ಕ್ಲೋಸ್ ಔಟ್ ಮಾಡಿದಾಗ ಕ್ರೆಡಿಟ್ ಸೇಲ್ಸ್ ಸಿಕ್ತು. ಹಾಗೆ ಬಿಲ್ಸ್ ಪೇಯಬಲ್ ಅಕೌಂಟನ್ನು ಕ್ಲೋಸ್ ಮಾಡಿದಾಗ ನನಗೆ ಬಿ ಪಿ ಇಶ್ಯೂಡ್ ಸಿಕ್ತು, ಬಿಲ್ಸ್ ಪೇಯಬಲು. ಅದನ್ನು ಕ್ರೆಡಿಟಾರ್ಸ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಿ ಕ್ರೆಡಿಟ್ ಪರ್ಚೇಸನ್ನು ಫೈಂಡ್ ಔಟ್ ಮಾಡಿದ್ವಿ. ಕ್ರೆಡಿಟ್ ಪರ್ಚೇಸಸ್ ಹೌ ವಿ ಗಾಟ್? ದಟ್ ಈಸ್ ನಥಿಂಗ್ ಬಟ್ ಅ ಬ್ಯಾಲೆನ್ಸಿಂಗ್ ಫಿಗರ್. ಥ್ಯಾಂಕ್ ಯು.